ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ನಾನು ನಿಮಗೆ ಅತ್ಯಂತ ಆಸಕ್ತಿದಾಯಕ ಪ್ರಶ್ನೆ ಒಂದನ್ನು ಕೇಳಲು ಬಯಸುತ್ತೇನೆ. ಅದುವೇ, ನಿಮಗೆ ಕ್ರಿಕೆಟ್ ಇಷ್ಟನಾ ಅಥವಾ ಕ್ರಿಕೆಟರ್ಸ್ ಅಂದರೆ ಇಷ್ಟನಾ? ಬಹುಶಃ ನಿಮ್ಮಲ್ಲಿ ಹಲವರಿಗೆ ಇದಕ್ಕೆ ತಕ್ಷಣ ಉತ್ತರಿಸುವುದು ಸುಲಭವಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ದಶಕಗಳ ಕಾಲ ಸಚಿನ್ ತೆಂಡೂಲ್ಕರ್ ಔಟ್ ಆದ ತಕ್ಷಣ ಜನ ಟಿವಿ ಆಫ್ ಮಾಡ್ತಾ ಇದ್ರು. ಅಂದರೆ ನಾವು ತಂಡಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಆರಾಧನೆಗೆ ಬಿದ್ದಿದ್ವಿ. ಆದರೆ ಅಂತಿಮವಾಗಿ ಪ್ರತಿಯೊಬ್ಬ ಭಾರತೀಯನ ಆಸೆ ಏನಪ್ಪ ಅಂದರೆ ಮೈದಾನಕ್ಕೆ ಇಳಿದಾಗ ಭಾರತ ತಂಡ ಗೆಲ್ಲಬೇಕು. ನಮ್ಮ ಇವತ್ತಿನ ಪ್ರಶ್ನೆಯಲ್ಲಿಯೇ ಭಾರತೀಯ ಕ್ರಿಕೆಟ್ನ ಅತಿ ದೊಡ್ಡ ಬದಲಾವಣೆಯ ಕತೆ ಕೂಡ ಅಡಗಿದೆ. ಈ ಕತೆಗೆ ಇಬ್ಬರು ನಾಯಕರಿದ್ದಾರೆ. ಒಬ್ಬರು 35 ವರ್ಷದ ಸೂರ್ಯಕುಮಾರ್ ಯಾದವ್, ಮತ್ತೊಬ್ಬರು ಅವರಿಗಿಂತ ವಯಸ್ಸಿನಲ್ಲಿ 20 ವರ್ಷ ಚಿಕ್ಕದಾದ ಕೇವಲ 15 ವರ್ಷದ ಬಾಲಕ ವೈಭವ್ ಸೂರ್ಯವಂಶಿ. ಅಂದರೆ ಸೂರ್ಯನಿಂದ ಸೂರ್ಯವಂಶಿವರೆಗಿನ ಈ ರೋಚಕ ಹಾದಿಯನ್ನು ಇವತ್ತು ನಾವು ನಿಮಗೆ ತಿಳಿಸಲಿದ್ದೇವೆ. ಇವತ್ತಿನ ಭಾರತೀಯ ಕ್ರಿಕೆಟ್ನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿದೆ. ಅದೇನೆಂದರೆ T20 ವಿಶ್ವಕಪ್ ಗೆದ್ದು ಕೇವಲ 3 ತಿಂಗಳು ಕಳೆಯುವಷ್ಟರಲ್ಲಿಯೇ ಸೂರ್ಯಕುಮಾರ್ ಯಾದವ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸುವ ಚರ್ಚೆಗಳು ಆರಂಭವಾಗಿವೆ. ನಿಮಗೆ ಆಶ್ಚರ್ಯ ಆಗಬಹುದು. ಸೂರ್ಯಕುಮಾರ್ ನಾಯಕತ್ವದಲ್ಲಿ ಭಾರತ ಆಡಿದ 52 ಪಂದ್ಯಗಳಲ್ಲಿ 40 ಪಂದ್ಯಗಳನ್ನು ಗೆದ್ದಿದೆ. ಅಂದರೆ ಬರೋಬ್ಬರಿ 80% ಗೆಲುವಿನ ದಾಖಲೆ ಅವರ ಹೆಸರಲ್ಲಿದೆ. ಅವರ ನಾಯಕತ್ವದಲ್ಲಿ ಭಾರತ ಒಂದೇ ಒಂದು ಸರಣಿಯನ್ನು ಕೂಡ ಸೋತಿಲ್ಲ. ಆದರೆ ಒಬ್ಬ ನಾಯಕನಾಗಿ ಯಶಸ್ವಿಯಾದ ಸೂರ್ಯಕುಮಾರ್ ಒಬ್ಬ ಬ್ಯಾಟರ್ ಆಗಿ ರನ್ ಗಳಿಸಲು ಸಂಪೂರ್ಣವಾಗಿ ವಿಫಲರಾಗುತ್ತಿದ್ದಾರೆ. ಇತ್ತ ಅವರ IPLನ ಪ್ರದರ್ಶನವನ್ನು ನೋಡೋದಾದ್ರೆ ಈ ವರ್ಷದ IPLನಲ್ಲಿ ಅವರು 13 ಪಂದ್ಯಗಳನ್ನು ಆಡಿದ್ದು ಸೂರ್ಯ ಗಳಿಸಿದ್ದು ಕೇವಲ 270 ರನ್, ಸರಾಸರಿ ಕೇವಲ 20. 2023ರಲ್ಲಿ 48% ಅವರ ಬ್ಯಾಟಿಂಗ್ ಸರಾಸರಿ 2025-26 ವೇಳೆಗೆ ಕೇವಲ 13ಕ್ಕೆ ಬಂದು ತಲುಪಿದೆ. ನೋಡಿ, ಕೇವಲ ವಿಶ್ವಕಪ್ ಗೆದ್ದ ತಕ್ಷಣ ಅಥವಾ ದೊಡ್ಡ ನಾಯಕನ ಆದ ತಕ್ಷಣ ತಂಡದಲ್ಲಿ ಸ್ಥಾನ ಖಾಯಂ ಆಗಿರುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು BCCI ನೀಡಿದೆ. ನೀವು ಎಷ್ಟೇ ದೊಡ್ಡ ಆಟಗಾರನಾಗಿರ್ರಿ, ಮೈದಾನದಲ್ಲಿ ನಿರಂತರವಾಗಿ ರನ್ ಗಳಿಸಲೇಬೇಕು. ಒಂದು ಕಾಲವಿತ್ತು, ತಂಡದ ಹಿರಿಯ ಅಥವಾ ಸ್ಟಾರ್ ಆಟಗಾರರನ್ನ ಡ್ರಾಪ್ ಮಾಡಬೇಕಂದ್ರೆ ಆಯ್ಕೆದಾರರು ಮತ್ತು ಕೋಚ್ಗಳ ಕೈ ನಡೆಯುತ್ತಿದ್ವು. ಆದರೆ ಈಗ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಆ ಸೂಪರ್ ಸ್ಟಾರ್ ಸಂಸ್ಕೃತಿಗೆ ಮುಕ್ತಿ ಹಾಡಿದ್ದಾರೆ. ಇದನ್ನ ನೀವು ಭಾರತೀಯ ಕ್ರಿಕೆಟ್ನ ಗಂಭೀರ ಯುಗ ಎಂದೇ ಕರೆಯಬಹುದು. ಇಲ್ಲಿ ಹೆಸರಿಗೆ ಬೆಲೆ ಇಲ್ಲ, ಕೇವಲ ಪರ್ಫಾರ್ಮೆನ್ಸ್ಗೆ ಮಾತ್ರ ಬೆಲೆ. ಇತ್ತೀಚಿನ ಕೆಲವು ಉದಾಹರಣೆಗಳನ್ನ ನೀವೇ ನೋಡಿ. ಮೊದಲನೇದು, ರೋಹಿತ್ ಶರ್ಮಾ ಟೆಸ್ಟ್ ತಂಡದಿಂದ ಹೊರಗುಳಿದಿರುವುದು. ವಿರಾಟ್ ಕೊಹ್ಲಿ T20 ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದಿರುವುದು. ಶುಭ್ಮನ್ ಗಿಲ್ ಟೆಸ್ಟ್ ಮತ್ತು ಏಕದಿನ ತಂಡದ ನಾಯಕನಾಗಿದ್ದರೂ ಅವರನ್ನು T20 ವಿಶ್ವಕಪ್ ತಂಡದಿಂದ ಹೊರಗಿಡಲಾಗಿತ್ತು. ಇದರ ಅರ್ಥ ಇಷ್ಟೇ, ನಿಮ್ಮ ಫ್ಯಾನ್ ಫಾಲೋಯಿಂಗ್ ಎಷ್ಟೇ ಇರಲಿ, ನೀವು ಎಷ್ಟೇ ಜಾಹೀರಾತುಗಳಲ್ಲಿ ನಟಿಸಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಇರಲಿ, ಟೀಮ್ ಇಂಡಿಯಾದ ಜೆರ್ಸಿಯನ್ನು ಧರಿಸಬೇಕಾದ್ರೆ ರನ್ ಅಥವಾ ವಿಕೆಟ್ ಎಂಬ ಏಕೈಕ ಮಾನದಂಡವನ್ನು ನೀವು ದಾಟಲೇಬೇಕಾಗುತ್ತದೆ. ಇತ್ತ ಸೂರ್ಯನ ಆಟ ಮಂಕಾಗುತ್ತಿದ್ರೆ ಆತ ಭಾರತೀಯ ಕ್ರಿಕೆಟ್ಗೆ ಮತ್ತೋರ್ವ ಹೊಸ ನಕ್ಷತ್ರ ಸಿಕ್ಕಿದ್ದಾನೆ. ಅವನೇ 15 ವರ್ಷದ ಬಿಹಾರ ಮೂಲದ ವಿಸ್ಮಯ ಬಾಲಕ ವೈಭವ್ ಸೂರ್ಯವಂಶಿ. ನೀವು ಕ್ರಿಕೆಟ್ ನೋಡಿ ಅಥವಾ ಬಿಡಿ, ಇತ್ತೀಚಿನ ದಿನಗಳಲ್ಲಿ ಈ ಹೆಸರನ್ನ ನೀವು ಖಂಡಿತ ಕೇಳಿರುತ್ತೀರಿ. ಈ ಬಾರಿ IPLನ ಅತಿ ದೊಡ್ಡ ಹುಡುಕಾಟ ಎಂದರೆ ಅದು ವೈಭವ್. ಈ ಸೀಸನ್ನಲ್ಲಿ ಅವರು ಬರೆದ ದಾಖಲೆಗಳು ಸಾಮಾನ್ಯವಾದದ್ದು ಅಲ್ಲ. ಒಟ್ಟು ರನ್ಗಳು 16 ಪಂದ್ಯಗಳಲ್ಲಿ ಬರೋಬ್ಬರಿ 776 ರನ್ಗಳನ್ನು ಗಳಿಸಿ ಆರೆಂಜ್ ಕ್ಯಾಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 72 ಸಿಕ್ಸರ್ಗಳನ್ನು ಸಿಡಿಸಿದ ಸಿಡಿಲ ಮರಿ ಈತ. 1 ಶತಕ, 5 ಅರ್ಧ ಶತಕಗಳು. ಇನ್ನೂ ನಂಬಲು ಅಸಾಧ್ಯವಾಗುತ್ತೆ. ಅವರ ಸ್ಟ್ರೈಕ್ ರೇಟ್ 237ರ ಸ್ಟ್ರೈಕ್ ರೇಟ್ನಲ್ಲಿ ಅವರು ಆಟ ಆಡಿದ್ದಾರೆ. ಎಷ್ಟು ಸಣ್ಣ ವಯಸ್ಸಿಗೆ ವೈಭವ್ ಮೈದಾನದಲ್ಲಿ ಅಬ್ಬರಿಸುತ್ತಿದ್ರೆ ಇವರ ಬ್ಯಾಟಿಂಗ್ ನೋಡಲೆಂದೇ ಅಭಿಮಾನಿಗಳು ಕ್ರೀಡಾಂಗಣಕ್ಕೆ ಲಗೆ ಇಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾಳೆ ದಿನ ವೈಭವ್ ಸೂರ್ಯವಂಶಿ ಕೂಡ ಫಾರ್ಮ್ ಅನ್ನ ಕಳೆದುಕೊಂಡ್ರೆ ಅವರಿಗೆ ಸೂರ್ಯಕುಮಾರ್ ಅವರ ಗತಿಯೇ ಆಗುತ್ತದೆ.
ಇದಕ್ಕೆ ಉತ್ತರ ಖಂಡಿತ ಹೌದು. ಸೂರ್ಯವಂಶಿ ರನ್ ಗಳಿಸದ ದಿನ ಅವರ ಹಾದಿಯು ಕೂಡ ಸೂರ್ಯನಂತೆ ಇರುತ್ತದೆ. ಆಟಗಾರ ಹೊಸಬನಾಗಿರಲಿ, ಹಳೆಬನಾಗಿರಲಿ, ಸೂಪರ್ ಸ್ಟಾರ್ ಆಗಿರಲಿ, ಕ್ರಿಕೆಟ್ನಲ್ಲಿ ಅಂತಿಮ ಮಾನದಂಡ ಕೇವಲ ಪರ್ಫಾರ್ಮೆನ್ಸ್ ಮಾತ್ರ. ಈ ಕತೆ ಕೇವಲ ಕ್ರಿಕೆಟ್ಗೆ ಮಾತ್ರ ಸೀಮಿತವಲ್ಲ ಸ್ನೇಹಿತರೆ. ನಿಮ್ಮ ಇಡೀ ಜೀವನಕ್ಕೆ ಅನ್ವಯವಾಗುವ 3 ದೊಡ್ಡ ಪಾಠಗಳು ಇದರಲ್ಲಿದೆ. ಮೊದಲನೇದು, ಜೀವನದಲ್ಲಿ ಅವಕಾಶಗಳು ಪದೇ ಪದೇ ಸಿಗುವುದಿಲ್ಲ. ಸಿಕ್ಕ ಪ್ರತಿಯೊಂದು ಅವಕಾಶವನ್ನ ನಿಮ್ಮ ಕೊನೆಯ ಅವಕಾಶ ಅಂದುಕೊಂಡು ಸಂಪೂರ್ಣವಾಗಿ ಶಕ್ತಿಯನ್ನ ಹಾಕಿ ಹೋರಾಡಿ, ವೈಭವ್ ಸೂರ್ಯವಂಶಿ ಥರ. ಎರಡನೇದು, ಯಶಸ್ಸು ಮತ್ತು ಸಾಧನೆಯ ಕ್ಷಣಗಳು. ಒಮ್ಮೆ ಯಶಸ್ಸು ಸಿಕ್ಕ ತಕ್ಷಣ ಅಹಂಕಾರದಿಂದ ಸೋಮಾರಿಗಳಾಗಬೇಡಿ. ಹಳೆ ಹೆಸರಿನಿಂದಲೇ ಜೀವನ ಪೂರ್ತಿ ನಡೆಯಬಹುದು ಅಂದ್ಕೊಂಡ್ರೆ ತಪ್ಪು. ಸೂರ್ಯಕುಮಾರ್ ಅವರ ಪ್ರಸ್ತುತ ಸ್ಥಿತಿಯೇ ಇದಕ್ಕೆ ಒಂದು ನೈಜ ಉದಾಹರಣೆ. ಇನ್ನು ಕರ್ಮಭೂಮಿಯಲ್ಲಿ ಸೀನಿಯರ್ ಜೂನಿಯರ್ ಎಂಬ ಭೇದವಿಲ್ಲ. ಯಾರು ನಿರಂತರವಾಗಿ ಕೆಲಸ ಮಾಡ್ತಾರೋ ಅವರಷ್ಟೇ ಉಳಿತಾರೆ. ಅನುಭವ ಮುಖ್ಯ. ಆದರೆ ಆ ಅನುಭವದ ಫಲಿತಾಂಶ ನೀಡದಿದ್ರೆ ಯಾರಿಗಾದ್ರೂ ಹೊರಬೀಳುವ ದಾರಿ ಖಾಯಮಾಗಿರುತ್ತೆ. ಅದಕ್ಕೆ ಹೇಳೋದು, ಜೀವನ ನಿಮಗೆ ಅವಕಾಶ ಕೊಟ್ಟಾಗ ಸೂರ್ಯಕುಮಾರ್ ಯಾದವ್ ತರ ಮಂಕಾಗಬೇಡಿ, ವೈಭವ್ ಸೂರ್ಯವಂಶಿ ಅಂತೆ ಸಿಡಿದೇಳಿ. ಧನ್ಯವಾದಗಳು.